ಸಪ್ತಸಾಗರ ದಾಟಿದ ರುಕ್ಮಿಣಿ ವಸಂತ್ ಎಲ್ಲಿದ್ದಾರೆ, ಯಾವ ಸಿನಿಮಾ ಮಾಡ್ತಿದ್ದಾರೆ, ಮೊದಲ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ರು ಸಹ ಅವಕಾಶ ಸಿಗ್ತಿಲ್ವಾ? ಈ ರೀತಿಯ ಪ್ರಶ್ನೆಗಳನ್ನ ಬಹಳ ಜನ ಕೇಳ್ತಿದ್ದಾರೆ. ಸಪ್ತಸಾಗರದಾಚೆಯಲ್ಲೂ ಸೈಡ್ ಎ ಸೈಡ್ ಬಿ ಸಿನಿಮಾ ನಂತರ ಇವರು ಎಲ್ಲರ ಮೆಚ್ಚಿನ ನಟಿಯಾಗಿದ್ದಾರೆ. ಈ ಸಿನಿಮಾ ಆದ್ಮೇಲೆ ಅವರಂತೂ ಸುಮ್ನಿಲ್ಲ. ಕೈ ತುಂಬಾ ಸಿನಿಮಾಗಳಿವೆ, ಎಲ್ಲವೂ ದೊಡ್ಡ ಬ್ಯಾನರ್ ಸಿನಿಮಾಗಳೇ. ಶೂಟಿಂಗ್ ನಡೀತಿವೆ. ಸದ್ಯ ರುಕ್ಮಿಣಿ ವಸಂತ್ ಅವರು 2 ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ. 2 ತಮಿಳು ಸಿನಿಮಾಗಳು ಕೂಡ ಕೈಯಲ್ಲಿವೆ. ಶಿವ ಕಾರ್ತಿಕೇಯನ್ ಜೊತೆ ನಟಿಸ್ತಾ ಇರುವ ಸಿನಿಮಾದ 2ನೇ ಶೆಡ್ಯೂಲ್ ಶೂಟಿಂಗ್ ಶುರುವಾಗಿದೆ. ಗಜನಿ ಸಿನಿಮಾ ನಿರ್ದೇಶನ ಮಾಡಿದ ಮುರುಘದಾಸ್ ನಿರ್ದೇಶನ ಮಾಡ್ತಾ ಇರೋ ಸಿನಿಮಾ ಇದು. ಇನ್ನೊಂದು ತಮಿಳು ಸಿನಿಮಾ SK23 ಸಿನಿಮಾ ಸಿದ್ಧತೆಯೂ ಕೂಡ ಜೋರಾಗಿದೆ. ಇದು ವಿಜಯ್ ಸೇತುಪತಿ ಜೊತೆ ನಟಿಸ್ತಾ ಇರುವಂತಹ ಸಿನಿಮಾ. ಇನ್ನು ಕನ್ನಡದಲ್ಲಿ ಶಿವಣ್ಣ ನಟಿಸ್ತಾ ಇರುವ ಭೈರತಿ ರಣಗಲ್ ಸಿನಿಮಾಗೂ ರುಕ್ಮಿಣಿ ವಸಂತ್ ನಾಯಕಿಯಾಗಿದ್ದಾರೆ. ಹಾಗೆ ಶ್ರೀಮುರಳಿ ಸಿನಿಮಾ ಭಗೀರಗೂ ಕೂಡ ಇವರೇ ನಾಯಕಿ. ಹೀಗಾಗಿ ರುಕ್ಮಿಣಿ ವಸಂತ್ ಸದ್ಯಕ್ಕೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ತೆಲುಗು ಸಿನಿಮಾದಿಂದಲೂ ಆಫರ್ಗಳು ಬರ್ತಾ ಇದೆ, ಚರ್ಚೆಗಳು ನಡೀತಾ ಇದೆ. ರಶ್ಮಿಕಾ ಮಂದಣ್ಣ ನಂತರ ಕನ್ನಡ ನಟಿಯೊಬ್ರು ಪರಭಾಷೆಯಲ್ಲಿ ಹೆಸರು ಮಾಡೋ ಕಾಲ ಕೂಡ ಕೂಡಿ ಬಂದಿದೆ.